ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಅರಿಶಿನ ಸ್ಥಿತಿ ಹೆಂಗೈತೆ ಅಂತ ನೀವು ನೋಡ್ಬೋದು. ಯಾಕಂತಂದರೆ ಇವತ್ತಿಗೆ 3 ತಿಂಗಳು ಆಗಿ ಮೇಲ್ಗಡೆ ಒಂದು 15 ದಿನ ಆಯಿತು. ಸೊ ಅರಿಶಿನ ಯಾವ ರೀತಿ ಐತೆ ಅಂತ ನೋಡಿರಿ. ಈ ಗೊಂಜಾಳ ಆಲ್ಮೋಸ್ಟ್ ಅಲ್ಲಿ ಗೊಂಜಾಳ ಬಂದೈತೆ ರೀ. ಗೊಂಜಾಳ ತೆಗಿಬೇಕು. ಜೊತೆಗೆ ಶೇಂಗಾ ಕೂಡ ಆಯಿತು. ಶೇಂಗಾ ಇನ್ನೊಂದು ವಾರದಲ್ಲೇ ಈ ಶೇಂಗಾನೆಲ್ಲ ಪೂರ್ತಿ ತೆಗಿತೀವಿ ರೀ. ಜೊತೆಗೆ ನೋಡ್ಬೋದು ರೀ, ಇಲ್ಲಿ ಕಾಣ್ತಕ್ಕಂಥ ಗೊಂಜಾಳ ಏನೋ ಕಾಣಕತ್ತಲ್ಲ ರೀ, ಈ ಗೊಂಜಾಳ ಕೂಡ ನಾವು ಪೂರ್ತಿಯಾಗಿ ತೆಗಿತೀವಿ. ಏನಪ್ಪ ಅಂತಂದ್ರೆ ಸಡನ್ಲಿ ಒಮ್ಮೆ ಗೊಂಜಾಳ ಬಯಲು ಮಾಡೋಕ್ಕೆ ಬರೋಂಗಿಲ್ಲ ರೀ. ಅಂದರೆ ಸಡನ್ಲಿ ಒಮ್ಮೆ ತೆಗೆದ್ರೆ ಅದೇನಾಗುತ್ತೆ, ರೋಗ ಜಾಸ್ತಿ ಬರುತ್ತಲ್ಲ ರೀ. ಸೊ ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟು ಬೆರೆಸಾದ ನಂತರ ಗೊಂಜಾಳ ತೆಗಿಬೇಕು. ಸೊ ಇವಾಗ ನಮ್ಮ ಅರಿಶಿನ ಯಾವ ರೀತಿ ಐತೆ ಅಂತ ನೀವು ನೋಡ್ಬೋದು. ಅಂದರೆ ಹೆಚ್ಚು ಕಡಿಮೆ ಈಗ 3 ತಿಂಗಳಾಗಿ ಒಂದು 15 ದಿವಸ ಅಥವಾ 10-12 ದಿವಸ ಐತೆ. ಇವಾಗ ನೋಡ್ಬೋದು ಎಷ್ಟಿದೆ ಅಂತ. ನೋಡಿದ್ರಲ್ಲ ನಮ್ಮ ಅರಿಶಿನ ಬೆಳೆ ಹೆಂಗೈತೆ ಅಂತ. ಸೊ ಇದೇ ರೀತಿ ಮತ್ತೆ ನಾನು ಕಂಟಿನ್ಯೂಸ್ ಅರಿಶಿನ ಬಗ್ಗೆ ಅಥವಾ ಬೆಳೆ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.